ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಕೆಲವೊಂದು ಶಾಪಿಂಗ್ ಮಾಡಿದ್ದೀನಿ. ನೋಡಿ ಇಷ್ಟೊಂದು ಐಟಮ್ ಶಾಪಿಂಗ್ ಮಾಡಿದ್ದೀನಿ ಈ ಸರಿ. ಏನ್ ಗೊತ್ತಾ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಯ್ತು, ಹಾಗೆ ಲಿವಿಂಗ್ ರೂಮ್ ನ ಒಂದ್ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಕೆಲವೊಂದು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಪರ್ಚೇಸ್ ಮಾಡಿದ್ದೀನಿ. ಹೆಂಗತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ತುಂಬಾ ಹತ್ರ ಇದೆ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಡೆಕೋರೇಟಿವ್ ಐಟಮ್ಸ್ ಆಯ್ತು, ಹಾಗೆ ಸ್ಯಾರಿ, ಲಕ್ಷ್ಮಿಗೆ ಸ್ಯಾರಿ ಆಯ್ತು, ಹಾಗೆ ನಾನು ಸ್ವಲ್ಪ ಸಿಲ್ವರ್ ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಈ ಕರ್ಟನ್ ಎಲ್ಲ ಒಂದ್ ಸ್ವಲ್ಪ ನಮ್ದು ಹಳೇದಾಗೋಯ್ತು ಆಕ್ಚುಲಿ. ಸ್ವಲ್ಪ ಇದೆಲ್ಲ ಚೇಂಜ್ ಮಾಡೋಣ ಅಂತ ಸೋಫಾ ಕವರ್ ಆಯ್ತು, ಸ್ವಲ್ಪ ಮೇಕ್ ಓವರ್ ಮಾಡೋಣ ಹಾಲ್ಗೆಲ್ಲ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಕೆಲವೊಂದು ಐಟಮ್ಸ್ ನ ತರ್ಸಿದೀನಿ ಆಯ್ತಾ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೋಫಾ ಕವರ್ ತರ್ಸಿದೀನಿ. ಸೋಫಾ ಕವರ್ ಎಲ್ಲ ಹಳೇದಾಗಿತ್ತು, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹಾಗಾಗಿ ಈ ತರ ಸೋಫಾ ಕವರ್ ನ ತರ್ಸಿದೀನಿ. ತುಂಬಾ ಚೆನ್ನಾಗಿದೆ. ಇದನ್ನ ಮೀಶೋದಲ್ಲೇ ತರ್ಸಿದ್ದು ನಾನು. ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಇದೆ ನೋಡಿ. ಈ ತರ ಇದೆ ಸೋಫಾ ಕವರ್ ಬಂದು. ತುಂಬಾ ಚೆನ್ನಾಗಿದೆ. 3+2 ಬಂದಿದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ತರಿಸಿದೀನಿ. ನೋಡಿ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಇದನ್ನ ಹಾಕ್ಬಿಟ್ಟು ಸೋಫಾ ಕವರ್ ಹಾಕ್ಬಿಟ್ರೆ, ಇದು ಅಂಟಿಸ್ಬಿಟ್ರೆ, ಇದನ್ನ ಸೋಫಾಗೆ ಅಂಟಿಸ್ಬಿಟ್ಟು ಕವರ್ ಹಾಕ್ಬಿಟ್ರೆ ನೀಟಾಗಿ ಕೂರುತ್ತೆ. ಅಗ್ಲೆಲ್ಲ ನಾವು ಸರಿ ಮಾಡ್ಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ ಆಯ್ತಾ, ನೀಟಾಗಿರುತ್ತೆ. ಹಾಗಾಗಿ ಇದನ್ನ ತರಿಸಿದೀನಿ ನಾನು. ಇದು ಕೂಡ ಚೆನ್ನಾಗಿ ಬಂದಿದೆ. 12 ಏನೋ ಬಂದಿದೆ. ಇದು ಚೆನ್ನಾಗಿದೆ. ಇದು 150 ರುಪೀಸ್ ಏನೋ ಬಂದಿದೆ. ಈ ಸೋಫಾ ಕವರ್ ಬಂದ್ಬಿಟ್ಟು ನಮ್ಗೆ 602 ರುಪೀಸ್ ಏನೋ ಆಯ್ತು. ಇದು ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೆಂಟ್ರಲ್ ಟೇಬಲ್ ಮೇಲೆ ಇಡಕ್ಕೆ ಅಂತ ತರಿಸಿರೋದು. ಇದೆಲ್ಲ ಸ್ವಲ್ಪ ನಾನು ಹಾಲ್ ಮೇಕ್ ಓವರ್ ಮಾಡ್ತೀನಲ್ವಾ, ಅವಾಗ ಯೂಸ್ ಮಾಡ್ಕೋಬೇಕು ಇದನ್ನೆಲ್ಲ. ತೋರಿಸ್ತೀನಿ ನಿಮಗೆ ಹಾಲ್ ಮೇಕ್ ಓವರ್ ಮಾಡಿರ್ತೀನಿ, ಅಂದ್ರೆ ಅದನ್ನ ಬ್ಲಾಗ್ ಕೂಡ ಮಾಡಿ ಹಾಕ್ತೀನಿ ಆಯ್ತಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಬಂದು ನಮಗೆ ಅಮೌಂಟ್ ಬಂದು ಇದು ಅಮೌಂಟ್ ಬಂದು 160 ರುಪೀಸ್ ಏನೋ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದೆ ಬ್ಯಾಕ್ ಗ್ರೌಂಡ್ ಗೆ ಡೆಕೋರೇಟ್ ಮಾಡಕ್ಕೆ ಅಂತ ಈ ತರ ವೈಟ್ ಕ್ಲಾತ್ ತರಿಸಿದೀನಿ. ವೈಟ್ ಮತ್ತೆ ಎಲ್ಲೋ ಎರಡು ತರಿಸಿದೀನಿ ಆಯ್ತಾ. ಇದು 2 ಪೀಸ್ ಬಂದಿದೆ. ಇದು ಬಂದು ನಮ್ಗೆ 207 ರುಪೀಸ್ ಏನೋ ಆಯ್ತು. 2 ಪೀಸ್ ಬಂದಿದೆ. ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾ ಸಾಫ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. 7 ಫೀಟ್ ಬರುತ್ತೆ ಬ್ಯಾಕ್ ಡ್ರಾಪಿಗೆ ಅಂತ, ಲಕ್ಷ್ಮಿಗೆ ಸ್ವಲ್ಪ ನಾವು ಡೆಕೋರೇಷನ್ ಎಲ್ಲ ಮಾಡ್ಬೇಕಲ್ಲ, ಅದು ಪರ್ಪೋಸಿಗೆ ತರಿಸಿರೋದು ಇದನ್ನ. ಹಾಗೆ ಎಲ್ಲೋ 2 ಪೀಸ್ ಬಂದಿದೆ. ಇದು ಇಲ್ಲೊಂದಿದೆ ನೋಡಿ, 2 ಪೀಸ್ ಬಂದಿದೆ ಡೆಕೋರೇಷನ್ಗೆ ಅಂತ. ಎಲ್ಲ ಕೂಡ ತರಿಸಿದೀನಿ. ತುಂಬಾ ಚೆನ್ನಾಗಿದೆ. ಕ್ಲಾತ್ ಮಾತ್ರ ಚೆನ್ನಾಗಿದೆ. ನಾವು ಡೆಕೋರೇಷನ್ ಎಲ್ಲ ಮಾಡಕ್ಕೆ ಹಿಂದೆ ಬ್ಯಾಕ್ ಡ್ರಾಪ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು 7 ಫೀಟ್ ಇದೆ. ಇದನ್ನು 2 ಪೀಸ್ ಬಂದಿದೆ. ಇದು 2 ಪೀಸ್ ಬಂದಿದೆ. ಇದು ಪ್ರೈಸ್ ಬಂದು 208 ಇದೆ. 207 208 ಇದೆ. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಬಳ್ಳಿ ತರ ತರಿಸಿದೀನಿ. ಚೆನ್ನಾಗಿದೆ. 2 ಏನೋ ಬಂದಿದೆ. ಇದು 6 ಫೀಟ್ ಬರುತ್ತೆ. ಒಂದು 6 ಫೀಟ್ ಬರುತ್ತೆ, ಅಂದ್ರೆ 12 ಫೀಟ್ ಆಗುತ್ತೆ ಎರಡು ಸೇರಿ. ಇದಕ್ಕೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಲೈಟಿಂಗ್ಸ್ ಕೂಡ ಹತ್ತದೆ. ಇದಕ್ಕೆ ಲೈಟಿಂಗ್ಸ್ ಹಾಕ್ಬಿಟ್ಟು ನಾವು ಡೆಕೋರೇಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಡೆಕೋರೇಟಿವ್ಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಈ ತರ ತರಿಸಿದ್ದೆ. ನೋಡಿ ಲೈಟ್ಸ್ ಕೂಡ ಬಂದಿದೆ. ಇದು ಜಾಸ್ತಿ ಏನಿಲ್ಲ. ಇದು 97 ರುಪೀಸ್ 100 ರುಪೀಸ್ ಒಳಗಡೆ ಇದೆ. ಇದು ಇದ್ರ ಜೊತೆ ಬಂದಿದೆ. ತುಂಬಾ ಚೆನ್ನಾಗಿದೆ. ಇದು ಶೆಲ್ ಬರುತ್ತೆ. ಇದು ನೋಡಿ 2 ಲೈಟಿಂಗ್ ಬಂದಿದೆ. ಇದು 6 ಫೀಟ್ಗೆ, ಇದು 6 ಫೀಟ್ಗೆ. 2 ಹಳೆ ಮನೆಯಲ್ಲಿ ಇದ್ವಲ್ವಾ, ಅಲ್ಲಿ ಎಲ್ಲ ನಾನು ಮೇಕ್ ಓವರ್ ಎಲ್ಲ ಮಾಡಿದ್ದೆ. ಮತ್ತೆ ಇಲ್ಲಿ ಬಂದ್ಮೇಲೆ ನಾನು ಏನು ಮಾಡಕ್ ಹೋಗಿಲ್ಲ. ನನ್ ಟೈಮೇ ಸಿಕ್ಕಿಲ್ಲ. ನೋಡಿದ್ರಲ್ವಾ, ಗೊಂಬೆ ಬಿಡೋದೇ ಇಲ್ಲ, ಅವಳು ತುಂಬಾ ಹಠ ಮಾಡ್ತಿರ್ತಾಳೆ, ಹಾಗಾಗಿ ನನ್ ಟೈಮ್ ಸಿಕ್ಕಿಲ್ಲ. ಹಾಗೆ ಇದೊಂದು ತರ್ಸ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ. ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಇದು ಕೂಡ ಕೊಟ್ಟಿದ್ದಾರೆ, ನಾವು ಹಾಕೋಬಹುದು ಗೋಡೆಗೆ. ಗೋಡೆ ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 210 ಇದೆ. ಇವೆಲ್ಲ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಅಂತ ಲಿಂಕ್ ಮಾಡಿ. ನಾನು ಇದನ್ನ ಇಲ್ಲಿ ಡೆಕೋರೇಷನ್ಗೆ ಅಂತ ತರ್ಸ್ಕೊಂಡಿದೀನಿ ಆಯ್ತಾ. ಇದನ್ನ ಕೂಡ ನಾನು ಹಾಲ್ ಮೇಕ್ ಓವರ್ ಮಾಡಕ್ಕೆ ಅಂತಾನೆ ತರ್ಸ್ಕೊಂಡಿರೋದು. ಇದ್ರ ಪ್ರೈಸ್ ಬಂದು 250 ರುಪೀಸ್ ಏನೋ ಇದೆ. ಇದು 250 ರುಪೀಸ್. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಹಾಗೆ ಈ ಡೆಕೋರೇಟಿವ್ ಐಟಮ್ಸ್ ಕೂಡ ತರ್ಸ್ಕೊಂಡಿದೀನಿ ನೋಡಿ.
ನೋಡಿ, ಇದು ಕೂಡ ನಾನು ಹಾಲ್ ಮೇಕ್ ಓವರ್ ಮಾಡ್ತೀನಲ್ವಾ, ಅವಾಗ ಇದನ್ನ ಯೂಸ್ ಮಾಡ್ಕೋಣ ಅಂತ ತರಿಸಿದೀನಿ. 2 ಬಂದಿದೆ ಇದು. ಇದು ಬಂದು 150 ರುಪೀಸ್ ಏನೋ ಇದೆ, ಇದು ಅಷ್ಟೇ 150 ರುಪೀಸ್ ಏನೋ ಇದೆ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ. ನಾವ್ ಇದ್ರ ಮೇಲೆ ಪ್ಲಾಂಟ್ಸ್ ಅಥವಾ ಏನಾದ್ರು ಡೆಕೋರೇಟಿವ್ ಐಟಮ್ಸ್ ಏನಾದ್ರು ಇಟ್ಕೋಬಹುದು. ಚೆನ್ನಾಗಿರುತ್ತೆ. ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ ನಮ್ಗೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಇಲ್ಲೂ ಒಂದು ಕೂಡ ಬಂದಿದೆ, 2 ಬಂದಿದೆ ಇದು. ಇದು ಕೂಡ 2 ಪೀಸ್ ಬಂದಿದೆ. ಇದು ಕೂಡ ಡೆಕೋರೇಟಿವ್ ಐಟಮ್ಸ್ ಏನೆ ನೋಡಿ. ಈ ತರ ಬಂದಿದೆ. ನಾವ್ ಇದ್ರಲ್ಲಿ ಫ್ಲವರ್ ಹಾಕ್ಬಿಟ್ಟು ಡೆಕೋರೇಷನ್ಗೆ, ಈ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ವರಮಹಾಲಕ್ಷ್ಮಿ ಮುಂದೆ ಈ ತರ ಇದನ್ನ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಫ್ಲವರ್ ಎಲ್ಲ ಹಾಕ್ಬಿಟ್ಟು ನೀರ್ ಹಾಕಿ ಆಮೇಲೆ ಫ್ಲವರ್ ಎಲ್ಲ ಹಾಕಿದ್ರೆ, ಅಥವಾ ದೀಪ ಇಡಕ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡೆಕೋರೇಟಿವ್ ಐಟಮ್ಸ್ ಕೂಡ. ಈ ತರ 2 ತರಿಸ್ಕೊಂಡಿದ್ದೀನಿ. ಬೈ 1 ಗೆಟ್ 1 ಇತ್ತಿದು. 180 ರುಪೀಸ್ ಏನೋ ಆಗಿದೆ ಇದು. ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸ್ವಲ್ಪ ಚಿಕ್ಕದಿದೆ. ನಾನು ಆಕ್ಚುಲಿ ಸ್ವಲ್ಪ ದೊಡ್ಡದು ಬರುತ್ತೆ ಅನ್ಕೊಂಡಿದ್ದೆ, ಇಲ್ಲ ಸ್ವಲ್ಪ ಚಿಕ್ಕದೇ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. 180 ರುಪೀಸ್ ಏನೋ ಬಂದಿದೆ. ಇದನ್ನು ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಅಂತ ಇದನ್ನ ತರಿಸ್ಕೊಂಡಿರೋದು. 180 ರುಪೀಸ್. ಇದನ್ನು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ಈ ತರ ಪ್ಲಾಂಟ್ ಕೂಡ ತರಿಸ್ಕೊಂಡಿದ್ದೀನಿ 2. ಇದನ್ನು ಕೂಡ ನಾನು ಲಿವಿಂಗ್ ರೂಮ್ಗೆ ಡೆಕೋರೇಟ್ ಮಾಡಿದಾಗ ಹಾಕಕ್ಕೆ, ಹಾಗೆ ಮನೇಲಿ ಇದೆಲ್ಲ ಗ್ರೀನರಿ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಎಲ್ಲ ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ನಮ್ಗೆ 120 ರುಪೀಸ್ ಏನೋ ಇದೆ ಅನ್ಸುತ್ತೆ, ಇದು ಅಷ್ಟೇನೆ. ಇವಾಗ ನಾವು ರಿಯಲ್ ಪ್ಲಾಂಟ್ ನ ಮೇಂಟೈನ್ ಮಾಡಕ್ ಆಗಲ್ಲ ಹೊರಗಡೆ ಇಟ್ಬಿಟ್ಟು ಹೇಗೆ ಬೆಳೆಯುತ್ತೆ. ನಾನು ತುಂಬಾ ಪ್ಲಾಂಟ್ಸ್ ನ, ಮನಿ ಪ್ಲಾಂಟ್ ನ ಒಳಗಡೆ ಇಟ್ಟು ನೋಡಿದೀನಿ. ಅದು ಯಾಕೋ ಗೊತ್ತಿಲ್ಲ ಒಣಗ್ ಹೋಗ್ತಾ ಇತ್ತು. ಹಾಗಾಗಿ ಅಲ್ಲೊಂದು ಪ್ಲಾಂಟ್ ಇಟ್ಟಿದ್ದೀನಿ, ಅದು ಚೆನ್ನಾಗಿದೆ. ರಿಯಲ್ ಪ್ಲಾಂಟ್ ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ಆಗಲ್ಲ. ಒಂದೊಂದ್ಸರಿ ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಕೂಡ ಒಂದೊಂದ್ಸರಿ ಒಣಗೋಗ್ಬಿಡುತ್ತೆ ರಿಯಲ್ ಪ್ಲಾಂಟ್. ಹಾಗಾಗಿ ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ. 2 ಬಂದಿದೆ ಇದು ಕೂಡ. ಪಿಲ್ಲೋ ಕವರ್ ಕೂಡ ತರಿಸ್ಕೊಂಡಿದ್ದೀನಿ. ನಾನು ಕೂಡ ಓಪನ್ ಮಾಡಿ ನೋಡಿಲ್ಲ, ಇದನ್ನ ತರಿಸ್ಕೊಂಡು ನೋಡ್ದೆ ಅಲ್ವಾ, ಚೆನ್ನಾಗಿತ್ತು ಹಾಗೆ ಇಟ್ಟಿದ್ದೀನಿ. ಇವಾಗ್ಲೇ ಓಪನ್ ಮಾಡ್ತಾ ಇರೋದು, ನೋಡೋಣ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್ ಅಂತ ಹಾಕಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡಿ. ಈ ತರ ಬಂದಿದೆ, ಚೆನ್ನಾಗಿದೆ ಅಲ್ವಾ. ಇದಕ್ ಪಿಲ್ಲೋ ಹಾಕಿದಾಗ ಗೊತ್ತಾಗುತ್ತೆ, ಚೆನ್ನಾಗ್ ಲುಕ್ ಬರುತ್ತೆ ಇದು. ಇದನ್ನ ತರಿಸ್ಕೊಂಡಿದ್ದೀನಿ ನಾನು, ತುಂಬಾ ಚೆನ್ನಾಗಿದೆ. ಇದು ಬಂದು ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದು 300 ರುಪೀಸ್ ಏನೋ ಇದೆ ಇದು 2 ಪಿಲ್ಲೋ. ಬಟ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನ್ಗೆ. ಹಾಗೆ ಕರ್ಟನ್ ಕೂಡ ತರಿಸಿದೀನಿ. ಕರ್ಟನ್ ಎಲ್ಲ ಒಂದ್ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತಲ್ವಾ, ಹಾಗಾಗಿ ವೈಟ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ನಾನು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ತರಿಸ್ಕೊಂಡಿರೋದು ಇದನ್ನ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. 7 ಫೀಟ್ ಬಂದಿದೆ ಇದು. ಹಾಗೆ ಯೆಲ್ಲೋ ಕಲರ್ ಕೂಡ ತರಿಸ್ಕೊಂಡಿದ್ದೀನಿ ನಾನು ಕಾಂಬಿನೇಷನ್ಗೆ. ಯೆಲ್ಲೋ ಮತ್ತೆ ವೈಟ್ ನ ಮ್ಯಾಚ್ ಮಾಡ್ಬಿಟ್ಟು ಹಾಕೋಣ ಅಂತ. ನನಗೆ ಸ್ವಲ್ಪ ಯೆಲ್ಲೋ ಥೀಮ್ ಅಲ್ಲಿ ಮಾಡೋಣ ಈ ಸರಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಾನು ಕರ್ಟನ್ ಎಲ್ಲ ಯೆಲ್ಲೋ ಮತ್ತೆ ವೈಟ್ ತರ ತರಿಸ್ಕೊಂಡಿರೋದು. ನೋಡೋಣ ಇದು ಹೇಗ್ ಬಂದಿದೆ ಅಂತ. ಇದು ಕೂಡ 2 ಬಂದಿದೆ ಯೆಲ್ಲೋ. ಅಮೌಂಟ್ ಬಂದು 332 ಇದೆ, ಅಂದ್ರೆ 7 ಫೀಟ್ ಇದೆ. ಹಾಗಾಗಿ 2 ಬಂದಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನಾನು ಹಾಲ್ ಡೆಕೋರೇಟಿವ್ ಅಂತಾನೆ ತರಿಸಿರೋದು. ಇದನ್ನು ಕೂಡ ಮೀಶೋದಲ್ಲೇ ತರಿಸಿರೋದು. ಚೆನ್ನಾಗಿದೆ ಇದು ಕೂಡ. ಇದು ಬಂದು ವರಮಹಾಲಕ್ಷ್ಮಿ ಡೆಕೋರೇಟಿವ್ ಅಂತ ನಾ ತರಿಸ್ಕೊಂಡಿರೋದು. ಇವಾಗ ನೋಡಿ, ನಾವು ರಿಯಲ್ ಆಗಿ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿಸ್ತೀವಿ ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ತರ ತಗೊಂಡೆ. ಇದಿದ್ರೆ ನಾವು ನೆಕ್ಸ್ಟ್ ವರ್ಷ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹಾಗಾಗಿ ಈ ತರ ಬಂದಿದೆ, ಚೆನ್ನಾಗಿದೆ ಅಲ್ವಾ. ಚೆನ್ನಾಗಿದೆ. ಇದು ಕೂಡ 2 ಬಂದಿದೆ. 550 ರುಪೀಸ್ ಏನೋ ಆಯ್ತು ಇದು. ಇದು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡಿ 2 ಬಂದಿದೆ. ಸ್ಟ್ಯಾಂಡ್ ಕೂಡ ತರಿಸ್ಕೊಂಡಿದ್ದೀನಿ ಇದಕ್ಕೆ. ನಾನು ಪಿಕ್ ಹಾಕ್ತೀನಿ ನೋಡಿ. ಇದನ್ನ ನಾನು ಓಪನ್ ಮಾಡಿ ಆಲ್ರೆಡಿ ನೋಡಿದ್ದೆ. ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ವೇಟ್ ತಡೆಯುತ್ತಾ ಅನ್ನೋದೇ ಸ್ವಲ್ಪ ಡೌಟ್, ಬಟ್ ಚೆನ್ನಾಗಿದೆ, ತಡೆಯುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ ಇದು ಕೂಡ.
ವರಮಹಾಲಕ್ಷ್ಮಿಗೆ ನಾವ್ ಇವಾಗ ನೋಡಿ ಗೋಡೆಗೆಲ್ಲ ಮೊಳೆ ಹೊಡಿಯಕ್ಕಾಗಲ್ಲ, ಏನಿಲ್ಲ, ಕರ್ಟನ್ ಎಲ್ಲ ಹಾಕಿ ಹಿಂದೆ ಬ್ಯಾಕ್ ಡ್ರಾಪ್ ಹಾಕಕ್ಕೆ ಹಿಂದೆ ನಾವು ಹಿಂದೆ ಕರ್ಟನ್ ಎಲ್ಲ ಹಾಕ್ತಿವಿ, ನಾವ್ ಹಿಂದೆ ಕ್ಲಾತ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತೀವಿ ಅಂದ್ರೆ ನಮ್ ಮೊಳೆ ಹೊಡ್ಯಕ್ಕೂ ಆಗಲ್ಲ, ಅದು ಗಟ್ಟಿ ಕೂರಲ್ಲ ಬೇರೆ ಏನಾದ್ರು ಇದಾಕಿದ್ರೆ. ಹಾಗಾಗಿ ಈ ತರ ತರ್ಸ್ಕೊಂಡ್ರೆ ಇದು ನೆಕ್ಸ್ಟ್ ನಾವು ಯೂಸ್ ಮಾಡ್ಕೋಬಹುದು, ನೆಕ್ಸ್ಟ್ ವರ್ಷ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಮನೇಲಿ ಬರ್ಡೇ ಏನಾದ್ರು ಇತ್ತು ಅಂದ್ರೆ ಆ ಡೆಕೋರೇಟಿವ್ ಕೂಡ ನಾವ್ ಇದನ್ನ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ ಇದು ಕೂಡ. ಇದು ಬಂದು 400 ರುಪೀಸ್ ಏನೋ ಆಯ್ತು ಇದು. ಅದನ್ನು ಕೂಡ ನಮ್ಮ ಮೀಶೋದಲ್ಲೇ ತರ್ಸ್ಕೊಂಡಿದ್ದು. ಕಳ್ಸ ತೋರಿಸ್ ನೋಡಿ, ಲಕ್ಷ್ಮಿಗೆ ಅಂತ ತಗೊಂಡಿರೋದು. ಚೆನ್ನಾಗಿದೆ ಅಲ್ವಾ. ನಾವ್ ಇವಾಗ ನೋಡಿ ಪ್ಯೂರ್ ಬೆಳ್ಳಿಗೆ ಹೋದ್ರೆ ನಮಗೆ ಮಿನಿಮಮ್ ಅಂದ್ರೆ ತುಂಬಾ ಕಾಸ್ಟ್ ಆಗಿ ಹೋಗುತ್ತೆ ಇದು. ಹಾಗಾಗಿ ನಾನು ಜರ್ಮನ್ ಸಿಲ್ವರ್ ಅಲ್ಲಿ ತಗೊಂಡಿರೋದು ಇದು. ನಮಗೆ ಕಪ್ಪಗಾಗಲ್ಲ, ಏನಿಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಜರ್ಮನ್ ಸಿಲ್ವರ್ ಆದ್ರೆ ನಮಗೆ ಅಮೌಂಟ್ ಕಡಿಮೆ ಆಗೋಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಇದು ಮಾತ್ರ. ನನಗೆ ತುಂಬಾ ಇಷ್ಟ ಆಯ್ತು. ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತೋರಿಸ್ತೀನಿ ಹತ್ರದಿಂದ. ತುಂಬಾ ಚೆನ್ನಾಗಿದೆ ಮಾತ್ರ ಇದು. ನೋಡಿ ಎಷ್ಟು ಡಿಟೇಲಿಂಗ್ ಆಗಿ ಬಂದಿದೆ ಅಂತ ನೋಡಿ. ಚೆನ್ನಾಗಿದೆ ಅಲ್ವಾ. ತುಂಬಾ ಇಷ್ಟ ಆಯ್ತು ನನಗೆ ಇದು. ನೋಡಿ, ಕೆಳಗಡೆ ಇಡಕ್ಕೆ ಕಮ್ಮದದ್ದು ಇದನ್ನ ಕೂಡ ತಗೊಂಡಿದ್ದೀನಿ. ತಗೋಬೇಕು ಅಂತ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ನಮ್ಮನೆ ಚಿಕ್ಕಪೇಟೆಗೆ ಹೋಗಿದ್ವಲ್ವಾ, ಅವಾಗ ತಗೊಂಡ್ ಬಂದಿರೋದು ಇದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಬೆಳ್ಳಿ ಬೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಇವಾಗ ತಗೊಳಕ್ಕೆ, ಹಾಗಾಗಿ ನಾನು ಈ ತರ ತಗೊಂಡಿದ್ದೀನಿ. ಲಕ್ಷ್ಮಿಗಂತ ಇದನ್ನ ತಗೊಂಡಿದ್ದೀನಿ, ಹಿಂದ್ಗಡೆ ಇಡಕ್ಕೆ ಅಂತ. ಲಕ್ಷ್ಮಿ ಡೆಕೋರೇಟಿವ್ ಅಂತ ಇದನ್ನ ತರ್ಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಾನು ಅಲ್ಲೇ ಚಿಕ್ಕಪೇಟೆಗೆ ಹೋದಾಗ ತಗೊಂಡಿದ್ದೆ ಇದು. ಇದು ಬಂದು 150 ರುಪೀಸ್ ಏನೋ, 200 ರುಪೀಸ್. 150 ರುಪೀಸ್ ಇದು. ಚೆನ್ನಾಗಿದೆ, 150 ರುಪೀಸ್. ಹಿಂದ್ಗಡೆ ನಮ್ ಕಡೆ ಆಕ್ಚುಲಿ ಇತ್ತು ಅದು ತುಂಬಾ ಚಿಕ್ಕದಿದೆ ಒಂದ್ ಸ್ವಲ್ಪ. ಅದೇನೋ ಮಾಡಕ್ ಹೋಗಿ ಲಾಸ್ಟ್ ಟೈಮ್ ಎತ್ತಿಡುವಾಗ ಮುರಿದ್ ಬಿಡ್ತದು. ಹಾಗಾಗಿ ನಾನು ಇದನ್ನ ತರ್ಸ್ಕೊಂಡೆ. ಚೆನ್ನಾಗಿದೆ. 150 ರುಪೀಸ್ ಏನಾಯ್ತು, ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಹಾಗೆ ಫೈನಲ್ ಸ್ಯಾರಿ ತೋರಿಸ್ಬಿಡ್ತೀನಿ. ಇದು ಲಕ್ಷ್ಮಿಗೆ ಅಂತ. ಹೇಗಿದೆ, ಚೆನ್ನಾಗಿದೆ ಅಲ್ವಾ. ನಾನು ರೆಡ್ ತಗೊಂಡೆ. ಆಕ್ಚುಲಿ ಲಕ್ಷ್ಮಿಗೆ ಬಂದು ರೆಡ್, ಗ್ರೀನು ಈ ತರ ಎಲ್ಲ ಚೆನ್ನಾಗಿರುತ್ತೆ. ಲಕ್ಷ್ಮಿಗೆ ಇಷ್ಟ ರೆಡ್ ಎಲ್ಲ ಚೆನ್ನಾಗಿ. ಲಕ್ಷ್ಮಿಗೆ ಉಡ್ಸೋಂತ ಕಲರ್ ಬಂದು ರೆಡ್, ಗ್ರೀನು ಈ ತರ ಕಲರ್ಗಳನ್ನೇ ಜಾಸ್ತಿ ಉಡ್ಸೋದು. ಲಕ್ಷ್ಮಿ ಕೂಡ ಇಷ್ಟ ರೆಡ್ ಕಲರ್ ಸೀರೆ ಅಂತಂದ್ರೆ, ಹಾಗಾಗಿ ನಾನು ರೆಡ್ ಕಲರ್ ತಗೊಂಡಿದ್ದೀನಿ. ರೆಡ್ ಕಲರ್ಗೆ ಇದು ಗೋಲ್ಡ್ ಕಲರ್ ಮತ್ತೆ ಹಾಫ್ ವೈಟ್ ಅಲ್ಲಿ ಬಂದಿದೆ ಇದು. ಚೆನ್ನಾಗಿದೆ ಕಾಂಬಿನೇಷನ್. ನನ್ ಕಡೆನೂ ಈ ತರ ಇರ್ಲಿಲ್ಲ. ಲಕ್ಷ್ಮಿ ಉಡ್ಸಿದ್ಮೇಲೆ ನಾವೇ ಅಲ್ವಾ ವೇರ್ ಮಾಡೋದು. ಚೆನ್ನಾಗಿದೆ ಕಾಂಬಿನೇಷನ್, ಚೆನ್ನಾಗಿದೆ. ಇಷ್ಟ ಆಯ್ತು ನನ್ಗೆ. ನೋಡಿ ಫಸ್ಟ್ ನೋಡಿದ್ದೆ ಸ್ಯಾರಿ ಇದನ್ನ ನಾನು. ಇದು ಇಷ್ಟ ಆಗ್ಬಿಡ್ತು ನಂಗೆ, ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ. ಲಕ್ಷ್ಮಿಗೂ ರೆಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸ್ಯಾರಿನ ಚೂಸ್ ಮಾಡ್ಕೊಂಡೆ. ಇದು ಪ್ರೈಸ್ ಏನು ಅಂತ ಕಮೆಂಟ್ ಮಾಡಿ ಆಯ್ತಾ. ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಒಂದ್ ಪ್ಯಾಕ್ ತಗೊಂಡಿದ್ದೀನಿ. ಸ್ಯಾರಿ ಅಂಗಡಿಲೇ ತಗೊಂಡೆ ನಾನು. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ತಗೊಂಡಿದ್ದೀನಿ. ಯಾಕೆ ಗೊತ್ತಾ, ಕುಂಕುಮಕ್ ಬರೋರ್ಗೆಲ್ಲ ಒಳ್ಳೆ ಕ್ವಾಲಿಟಿ ಕೊಟ್ರೆ ಅಟ್ಲೀಸ್ಟ್ ಅವ್ರು ಯೂಸ್ ಮಾಡ್ಕೊತಾರೆ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋ ತಗೊಂಡು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಒಬ್ಬರ ಮನೆಯಿಂದ ಇನ್ನೊಬ್ರ ಮನೆ, ಇನ್ನೊಬ್ರ ಮನೆಯಿಂದ ಇನ್ನೊಬ್ರ ಮನೆಗೆ ಹೋಗ್ಬಿಡುತ್ತೆ ಅಷ್ಟೇ. ಹಂಗೆ ಆಗೋದದು. ಸ್ಯಾರಿ ಅಂಗಡಿಲೇ ಪರ್ಚೇಸ್ ಮಾಡಿದ್ದು ಇದನ್ನ. ಹಾಗೆ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ತರ್ಸ್ಕೊಂಡಿದೀನಿ. ಮೀಶೋದಲ್ಲೇ ತರ್ಸ್ಕೊಂಡಿದ್ದು. ನಾ ತರ್ಸ್ಕೊಂಡಾಗ 1200 ಏನೋ ಇತ್ತು. ಇವಾಗ ಜಾಸ್ತಿ ಆಗಿದೆ ಇದು ರೇಟು. ಇದೊಂದು ಇರ್ಲೇಬೇಕು ಮನೇಲಿ ಆಕ್ಚುಲಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ವಾ, ಆ ತರ ಈ ತರ ಕೊಟ್ಟಿದ್ದಾರೆ. 3 ಸ್ಟೆಪ್ ಬರುತ್ತೆ ಇದು. ಪಿಕ್ ಹಾಕಿರ್ತೀನಿ ಇದನ್ನ. ಕ್ವಾಲಿಟಿ ಚೆನ್ನಾಗಿದೆ. ನಾನು ಇದನ್ನ ಜೋಡಿಸಿ ತೋರಿಸ್ಬೇಕು. ನಾನು ಜೋಡಿಸಿದ್ದೆ ಆಕ್ಚುಲಿ, ಇನ್ನೇ ಇದನ್ನ ಫೋಟೋ ತಗೊಳಕ್ ಆಗ್ಲಿಲ್ಲ ನನಗೆ. ಚೆನ್ನಾಗಿದೆ, ಈ ತರ ಕೊಟ್ಟಿದ್ದಾರೆ ನೋಡಿ. ಈ ತರ ಕೊಟ್ಟಿದ್ದಾರೆ ಆಯ್ತಾ. ವರಮಹಾಲಕ್ಷ್ಮಿಗೆ ಇದು ತುಂಬಾನೇ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ವರಮಹಾಲಕ್ಷ್ಮಿ ಕೂರ್ಸೋರ್ಗೆ. ಹಾಗಾಗಿ ಇದು ಮಸ್ತ್ ಬರೋ ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. 3 ಸ್ಟೆಪ್ ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಬೇಕಾದ್ರೆ ವರಮಹಾಲಕ್ಷ್ಮಿ ಆದ್ಮೇಲೆ ಪಾರ್ಟಿ ಇಡೋಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಕೂಡ ನಮಗೆ ಇದು ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು. 3 ಸ್ಟೆಪ್ ಬರುತ್ತೆ. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಲಕ್ಷ್ಮಿಗೆ ಡೆಕೋರೇಷನ್ ತುಂಬಾ ಚೆನ್ನಾಗುತ್ತೆ. ತಟ್ಟೆಗಳು ಕೂಡ ಒಂದು 4 ತಟ್ಟೆ ಹಿಡಿಯುತ್ತೆ. ದೊಡ್ಡ ಇದ್ರೆ ಒಂದು 3 ತಟ್ಟೆ ಹಿಡಿಯುತ್ತೆ.
ಹಿಡಿಯುತ್ತೆ. ಚೆನ್ನಾಗಿದೆ ಇದು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಕ್ಕೂ ಚೆನ್ನಾಗಿರುತ್ತೆ ಲಕ್ಷ್ಮಿ ಅಲಂಕಾರ ಮಾಡಿದಾಗ ಡೆಕೋರೇಷನ್ ಎಲ್ಲ ಮಾಡಿದಾಗ ತಟ್ಟೆ ಇಡಕ್ಕೆ ಈ ತರ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ನಾನು ಇದನ್ನ ತರಿಸ್ಕೊಂಡೆ. ಲಾಸ್ಟ್ ಇಯರ್ ನಾನು ಟೇಬಲ್ ಬಿಟ್ಬಿಟ್ಟು ಒಂದು ಟಿಪಾ ಇಟ್ಟಿದ್ದೆ. ಈ ಸರಿ ಇದನ್ನ ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ. ಇದಕ್ಕೆ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಮತ್ತೆ ಮೀಶೋದಲ್ಲಿ ಇದನ್ನ ಕಡಿಮೆ ಪ್ರೈಸ್ ಬಿಟ್ಟಿದ್ರು. ಅಂದ್ರೆ ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಆರ್ಡರ್ ಮಾಡಿದಾಗ ಇದು 1200 ಸಮಥಿಂಗ್ ಏನೋ 1250 ಏನೋ ಇತ್ತು. ಇವಾಗ 1500 ಏನೋ ಇದೆ ಇದು ಪ್ರೈಸ್ ಬಂದು. ಚೆನ್ನಾಗಿದೆ. ಅದಕ್ಕೆ ಆವಾಗ್ಲೇ ಆರ್ಡರ್ ಮಾಡಿದ್ದೆ ನಾನು. ಫಸ್ಟ್ ನೋಡಿದಾಗ 1000 ರುಪೀಸ್ ಇತ್ತು. ನಾನು ಆರ್ಡರ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 1200 ಆಗೋಗಿತ್ತು. ಇದನ್ನು ಚೆನ್ನಾಗಿದೆ. ಡೆಕೋರೇಟಿವ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೋಡಿದ್ರಲ್ವಾ? ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಯಾವ್ದಾದ್ರು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಆಯ್ತಾ? ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ. ಹಾಗೆ ನಿಮ್ಗೆ ಈ ಸಾರಿ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ನಾನು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.